ಹಲೋ ಎವ್ರಿವನ್, ಇದು ಕಂಟಿನ್ಯೂಷನ್ ವಿಡಿಯೋ ಪಾರ್ಟ್ 1 ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ನಾವೆಲ್ಲೋಗಿದ್ವಿ ಅಪ್ಪ ಅಂದ್ರೆ ಮಂತ್ರಾಲಯಕ್ಕೆ ಹೋಗಿದ್ವಿ. ನಾವು ರಾಯರನ್ನ ಪೂಜೆ ಮಾಡಿ ರಾಯರನ್ನ ಆರಾಧಿಸಕ್ ನಿಂತ್ಕೊಂಡು 6 ವರ್ಷ ಆಗಿದೆ. 6 ವರ್ಷದಿಂದ ನಾವ್ ಏನ್ ಕೇಳಿದ್ರು ರಾಯರು ಇಲ್ಲ ಅಂತ ಹೇಳಿ ನಾವ್ ಏನೇನ್ ಕೇಳಿದ್ವೋ ಅದನ್ನೆಲ್ಲ ನೆರವೇರಿಸಿದ್ದಾರೆ. ನಾವ್ 6 ವರ್ಷದಿಂದ ರಾಯರು ಮಠಕ್ಕೆ ಹೋಗ್ಬೇಕು, ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಾ ಇದ್ವಿ. ಆದ್ರೆ ಅದ್ ಹಾಗೆ ಇರ್ಲಿಲ್ಲ. ಇವತ್ತಿನ ದಿನ ನಮ್ಮ ಕನಸು ನಾವ್ ರಾಯರನ್ನ ನೋಡ್ಬೇಕಂದ್ರೆ ಅದಾಗಲ್ಲ. ರಾಯರುನೇ ನಮ್ಮನ್ನ ನೋಡ್ಬೇಕು ಅಂತ ಅನ್ಕೊಬೇಕು, ಅವಾಗಷ್ಟೇ ರಾಯರು ಮಠಕ್ಕೆ ಹೋಗಕ್ ಸಾಧ್ಯ. ರಾಯರು ದರ್ಶನ ಅಂತೂ ನೆಮ್ಮದಿಯಾಗಾಯ್ತು. ಜಾಸ್ತಿ ಜನನೇ ಇರ್ಲಿಲ್ಲ. ನಿಜವಾಗ್ಲೂ ರಾಯರು ಮಠಕ್ಕೆ ಮಂತ್ರಾಲಯಕ್ಕೆ ಹೋದ್ರೆ ಅಷ್ಟು ನೆಮ್ಮದಿ ಸಿಗುತ್ತೆ. ರಾಯರನ್ನ ನೋಡ್ದಾಗ ಆಗೋ ಖುಷಿ ಇನ್ನೆಲ್ಲೂ ಆ ಖುಷಿ ಸಿಗಲ್ಲ. ನೆಕ್ಸ್ಟ್ ಟಿಫನ್ ಮಾಡ್ಕೊಂಡು ನಾವು ಅಲ್ಲೇ ಅಕ್ಕಪಕ್ಕ ಇರೋ ದೇವಸ್ಥಾನ ರಾಯರು ದರ್ಶನ ಮುಗಿಸ್ಕೊಂಡು ಬಿಚ್ಚಲಮ್ಮ ದೇವಸ್ಥಾನ. ಬಿಚ್ಚಲಮ್ಮ ದೇವಿ ಅಂದ್ರೆ ರಾಯರು ನಿಲ್ಸಿದಾರಲ್ಲ ಆ ಸ್ಥಳದ ಗ್ರಾಮ ದೇವತೆ. ನೆಕ್ಸ್ಟ್ ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗಿ. ಈ ಮನೆಯಲ್ಲಿ ರಾಯರು 13 ವರ್ಷಗಳ ಕಾಲ ತಪಸ್ ಮಾಡ್ತಾ ಇದ್ರಂತೆ. ಅಲ್ಲೇ ಸಹ ರಾಯರು ಮಠಕ್ಕೆ ಹೋಗಿ ಪ್ರಸಾದ ಮಾತ್ರ ಮಿಸ್ ಮಾಡಬೇಡಿ, ಪ್ರಸಾದ ಮಾತ್ರ ಚೆನ್ನಾಗಿರುತ್ತೆ.